ಕನ್ನಡ ನಾಮಪದಗಳಲ್ಲಿ ಲಿಂಗವ್ಯವಸ್ಥೆ. ಲಿಂಗದ ಸ್ವರೂಪ. ಕನ್ನಡ ವ್ಯಾಕರಣದ ಪ್ರಮುಖ ವೈಶಿಷ್ಟ್ಯಗಳಲ್ಲಿ ಲಿಂಗವ್ಯವಸ್ಥೆಯೂ ಒಂದು. ಕೇಶಿರಾಜ ತನ್ನ ಶಬ್ದಮಣಿದರ್ಪಣ ವ್ಯಾಕರಣ ಗ್ರಂಥದಲ್ಲಿ ಲಿಂಗದ ಸ್ವರೂಪವನ್ನು ಹೀಗೆ ಹೇಳುತ್ತಾನೆ. ಸಪ್ತವಿಭಕ್ತಿ ಪ್ರತ್ಯಯಗಳಿಲ್ಲದುದು, ಅರ್ಥವತ್ತಾದುದು, ನಿರರ್ಥಕವಾಗಿ ಸಲ್ಲದುದು, ಕೃತ್-ತದ್ದಿತ ಸಮಾಸ ನಾಮ ಎಂಬ 4 ತೆರನಾದುದು ಲಿಂಗ. ಕ್ರಿಯಾಪದದ ಮೂಲರೂಪವಾದ ನಾಮಪ್ರಕೃತಿಯನ್ನೇ ಕೇಶಿರಾಜ ಲಿಂಗ ಎಂದು ಕರೆದದ್ದು ಗಮನಿಸಬೇಕಾದ ಅಂಶ. ಈ ನಾಮಪ್ರಕೃತಿ ಅಥವಾ ಲಿಂಗವನ್ನು ಆತ ಕ್ರಿಯಾಪದದಿಂದ ಬೇರ್ಪಡಿಸಲು ಇದನ್ನು ಪ್ರಾತಿಪದಿಕ ಅಥವಾ ಪ್ರಾತಿಪದಿಕ ಲಿಂಗವೆಂತಲೂ ಕರೆದಿದ್ದಾನೆ. ಕೇಶಿರಾಜ ಹೇಳುವಂತೆ, ಲಿಂಗ ನಾಮಪದದ ಮೂಲರೂಪ ನಾಮಪ್ರಕೃತಿಯಾಗಿರುವುದರಿಂದ ಅದಕ್ಕೆ ವಿಭಕ್ತಿ ಪ್ರತ್ಯಯಗಳಿಲ್ಲ. ನಾಮಪ್ರಕೃತಿ ಎಂದರೆ ವಿಭಕ್ತಿ ಪ್ರತ್ಯಯ ಹಾಗೂ ತದ್ದಿತ ಮೊದಲಾದ ಪ್ರತ್ಯಯಗಳನ್ನು ಹಚ್ಚಿಕೊಳ್ಳದ ರೂಪ. ಈ ನಾಮಪ್ರಕೃತಿಗೆ ಅಥವಾ ಲಿಂಗಕ್ಕೆ ವಿಭಕ್ತಿ ಪ್ರತ್ಯಯ, ತದ್ದಿತ, ಆಖ್ಯಾತ ಮೊದಲಾದ ಪ್ರತ್ಯಯಗಳು ಹತ್ತಿದಾಗ ನಾಮಪದಗಳಾಗುತ್ತವೆ. ಕ್ರಿಯಾಪದದ ಮೂಲರೂಪವನ್ನು ಕ್ರಿಯಾಪ್ರಕೃತಿ ಎಂದು ಕರೆಯುವಂತೆ, ನಾಮಪದದ ಮೂಲರೂಪವಾದ ಲಿಂಗವನ್ನು ನಾಮಪ್ರಕೃತಿ ಎಂದು ಕರೆಯಬಹುದು. ಕೇಶಿರಾಜ ಲಿಂಗವನ್ನು ನಾಮವೆಂತಲೂ ಕರೆದು, ಈ ನಾಮ ಕನ್ನಡದಲ್ಲಿ ಸಹಜವಾದದ್ದು ಎನ್ನುತ್ತಾನೆ. ಸಹಜವಾದದ್ದು ಎಂದರೆ ಯಾವ ಪ್ರತ್ಯಯಗಳನ್ನು ಹಚ್ಚಿಕೊಳ್ಳದ ಲಿಂಗರೂಪವೇ ಆಗಿದೆ. ಅಂತೆಯೇ, ಕೇಶಿರಾಜ ಸಪ್ತವಿಭಕ್ತಿ ಪ್ರತ್ಯಯಗಳನ್ನು ಹಚ್ಚಿಕೊಳ್ಳದಿರುವ ರೂಪವೇ ಲಿಂಗವೆಂದು ಹೇಳಿದುದು. ಇನ್ನು, ಆತನ ಪ್ರಕಾರ ಲಿಂಗವೆನ್ನುವುದು ಅರ್ಥವತ್ತಾದುದು. ಉದಾಹರಣೆಗೆ ರಾಮ ಎನ್ನುವುದು ಒಂದು ಲಿಂಗ. ಇದಕ್ಕೆ ಒಂದು ಅರ್ಥವಿದೆ. ಇದರಂತೆ ರಾಮ, ಸೀತೆ, ಲಕ್ಷ್ಮಣ, ಹನುಮಂತ, ಪ್ರಮೋದ, ಪ್ರದೀಪ, ಮೋಹನ ಇತ್ಯಾದಿಗಳು ಅರ್ಥವತ್ತಾದ ಲಿಂಗರೂಪಗಳು. ಹೀಗಾಗಿ ಈ ಲಿಂಗ ಎನ್ನುವ ಪದ ನಿರರ್ಥಕವಾದುದಲ್ಲ. ಅಲ್ಲದೆ, ಕೇಶಿರಾಜನ ಪ್ರಕಾರ ಈ ಲಿಂಗವೆನ್ನುವುದು ಕೃತ್-ತದ್ದಿತ ಸಮಾಸ ನಾಮ ಎಂಬ 4 ತೆರನಾದುದು. ಎಂದರೆ ಈ ಲಿಂಗ ಕೃದಂತ, ತದ್ದಿತ, ಸಮಾಸ ಹಾಗೂ ನಾಮಪ್ರತ್ಯಯಗಳನ್ನು ಹಚ್ಚಿಕೊಂಡು ನಾಮಪದ ಪದವಾಗುತ್ತದೆ ಎನ್ನುತ್ತಾನೆ ಕೇಶಿರಾಜ. ಲಿಂಗದಲ್ಲಿ ಪ್ರಕಾರಗಳು. ಕನ್ನಡ ಲಿಂಗದಲ್ಲಿ ಮುಖ್ಯವಾಗಿ 3 ಪ್ರಕಾರಗಳನ್ನು ಮಾಡಲಾಗುತ್ತದೆ. ಅವೆಂದರೆ 1. ಪುಲ್ಲಿಂಗ, 2. ಸ್ತ್ರೀಲಿಂಗ, 3. ನಪುಂಸಕ ಲಿಂಗ. ಕೇಶಿರಾಜ ಸಂಸ್ಕೃತ ವ್ಯಾಕರಣವನ್ನು ಆಧಾರವಾಗಿಟ್ಟುಕೊಂಡು ಕನ್ನಡ ವ್ಯಾಕರಣ ಗ್ರಂಥವನ್ನು ಬರೆದಿರುವುದರಿಂದ, ಆತ ಸಂಸ್ಕೃತದಲ್ಲಿ 9 ಲಿಂಗಗಳು ಇರುವಂತೆ ಕನ್ನಡದಲ್ಲೂ 9 ಲಿಂಗಗಳಿವೆ ಎಂದು ಹೇಳುತ್ತಾನೆ. ಆದರೆ ಕನ್ನಡಕ್ಕೆ 9 ಲಿಂಗಗಳ ಅವಶ್ಯಕತೆ ಇಲ್ಲ. ಕನ್ನಡಕ್ಕೆ 3 ಲಿಂಗಗಳು ಸಾಕು. 1. ಪುಲ್ಲಿಂಗ. ಪುಲ್ಲಿಂಗವೆಂದರೆ ಪುರುಷರನ್ನು ಸೂಚಿಸುವ ಪದಗಳು. ಉದಾಹರಣೆ: ಸಂಗಪ್ಪ, ಬಸಪ್ಪ, ರಾಮಪ್ಪ, ಭೀಮಪ್ಪ, ಕಲ್ಲಪ್ಪ, ಸಂಗರಾಜ, ಬಸವರಾಜ, ರಾಮರಾಜ, ಭೀಮರಾಜ, ಕಲ್ಲರಾಜ, ರಾಮ, ರಾಜ, ದೇವ, ಕೃಷ್ಣ, ಅರಸ, ಆತ, ಈತ, ಅವ, ಇವ ಇತ್ಯಾದಿ. 2. ಸ್ತ್ರೀಲಿಂಗ. ಸ್ತ್ರೀಲಿಂಗವೆಂದರೆ ಸ್ತ್ರೀಯರನ್ನು ಸೂಚಿಸುವ ಪದಗಳು. ಉದಾಹರಣೆ: ಸಂಗವ್ವ, ಬಸವ್ವ, ರಾಮವ್ವ, ಕಮಲಾಕ್ಷಿ, ಮೀನಾಕ್ಷಿ, ಚಂದ್ರಕಲಾ, ಶಕುಂತಲಾ, ರಾಣಿ, ಸೀತೆ, ರಾಧೆ, ದೇವಿ, ಆಕೆ, ಈಕೆ, ಅವಳು, ಇವಳು ಇತ್ಯಾದಿ. 3. ನಪುಂಸಕ ಲಿಂಗ. ನಪುಂಸಕ ಲಿಂಗವೆಂದರೆ ಪುಲ್ಲಿಂಗವೂ ಸ್ತ್ರೀಲಿಂಗವೂ ಅಲ್ಲದ ರೂಪಗಳು. ಉದಾಹರಣೆ: ಆಕಳು, ಎತ್ತು, ಎಮ್ಮೆ, ಕರು, ನಾಯಿ, ಬೆಕ್ಕು, ಇಲಿ, ಗಿಡ, ಮರ, ಬಳ್ಳಿ, ವನ, ಬೆಟ್ಟ, ಗುಡ್ಡ, ಎಲೆ, ಕಲ್ಲು, ಊರು ಇತ್ಯಾದಿ. ಲಿಂಗ ಪ್ರತ್ಯಯಗಳು. ಕನ್ನಡದಲ್ಲಿ 3 ಪ್ರಕಾರದ ಲಿಂಗಪ್ರತ್ಯಯಗಳನ್ನು ಮಾಡಲಾಗುತ್ತದೆ. ಅವೆಂದರೆ: 1. ಪುಲ್ಲಿಂಗ ಪ್ರತ್ಯಯ. ಅನು, ಆನೆ ಇವು ಪುಲ್ಲಿಂಗ ಪ್ರತ್ಯಯಗಳು. ಉದಾಹರಣೆ: ಹೇಳುವನು, ಹೇಳುತ್ತಾನೆ. 2. ಸ್ತ್ರೀಲಿಂಗ ಪ್ರತ್ಯಯಗಳು. ಅಳು, ಆಳೆ ಇವು ಸ್ತ್ರೀಲಿಂಗ ಪ್ರತ್ಯಯಗಳು. ಉದಾಹರಣೆ: ಮಾಡುವಳು, ಮಾಡುತ್ತಾಳೆ. 3. ನಪುಂಸಕ ಲಿಂಗ ಪ್ರತ್ಯಯ. ಅದು, ಉದು, ಅವು, ಅವೇ ಇವು ನಪುಂಸಕ ಲಿಂಗ ಪ್ರತ್ಯಯಗಳು. ಉದಾಹರಣೆ: ಮಾಡುವದು, ಮಾಡುವುದು, ಮಾಡುವವು, ಮಾಡುತ್ತವೆ ಇತ್ಯಾದಿ. ಇವು ನಪುಂಸಕಲಿಂಗ ಪ್ರತ್ಯಯಗಳು.